ಮೈಸೂರು ಅರಮನೆ ಉಳಿಸಿ ರಾಣಿ ಪ್ರಮೋದಾದೇವಿಯ ಕಣ್ಣೀರನ್ನ ಒರೆಸಿ ಇಂತಹ ಒಂದು ವಾಕ್ಯ, ಇಂತಹ ಒಂದು ಘೋಷವಾಕ್ಯ ಈಗ ಮೈಸೂರಿನಾದ್ಯಂತ ಕೇಳಿ ಬರ್ತಾ ಇದೆ. ಮೈಸೂರಿನ ಜನತೆ ಈಗ ಬೀದಿಗೆ ಇಳಿದಿದ್ದಾರೆ. ಸಹಿಯನ್ನ ಸಂಗ್ರಹಿಸೋದರ ಮೂಲಕ ಒಂದು ಚಳುವಳಿಗೆ ಇಲ್ಲಿ ನಾಂದಿಯನ್ನ ಹಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು. ಅರಮನೆಯನ್ನ ರಾಣಿ ಅವರಿಗೆ ಕೊಡಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಮೈಸೂರು ಅರಮನೆಯನ್ನ ನಮ್ಮ ಸುಪರ್ದಿಗೆ ಕೊಡಿ ಅಂತ ಮಹಾರಾಣಿ ಪ್ರಮೋದಾದೇವಿ ಒಡೆಯರ್ ಅವರು ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರಿಟ್ಟ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಸಾರ್ವಜನಿಕರು ಬೀದಿಗಿಳಿದಿದ್ದಾರೆ. ಲಕ್ಷಾಂತರ ಜನರಿಗೆ ಅನ್ನ, ಆಹಾರ, ನೀರು, ವಸತಿ ನೀಡಿ ಕಾಪಾಡಿದ ನಾಡಿನ ದೊರೆಯ ಕುಟುಂಬಕ್ಕೆ ಇಂತಹ ಸಂಕಷ್ಟ ಬಂದಿರೋದು ನಿಜಕ್ಕೂ ಬೇಸರ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಅವರ ಆಸ್ತಿಯನ್ನ ಅವರಿಗೆ ನೀಡಬೇಕು ಅಂತ ಸಾರ್ವಜನಿಕರು ಮೈಸೂರು ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಿದರು. ಮಹಾರಾಣಿ ಕಣ್ಣೀರು, ಮಹಾರಾಣಿ ಕಣ್ಣೀರು, ಮಾಡ್ತಾ ಇದ್ದೀವಿ. ಚಳುವಳಿಯ ಮುಖಂಡತ್ವವನ್ನ ಉಳಿಸಿ 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 ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಭೂಮಿನ ಇವತ್ತು ಬೇರೆ ಬೇರೆ ಪಟ್ಟಭದ್ರರ ಒತ್ತಡಕ್ಕೆ ಇದಾಗಿ ಸರ್ಕಾರ ಇವತ್ತು ಡಿನೋಟಿಫೈ ಅಂತೇಳಿ ಮಾಡ್ತಾ ಇದೆ. ಆದರೆ ಸಂಸ್ಕೃತಿ ಮತ್ತು ಧಾರ್ಮಿಕ ವಿಚಾರ, ಶೈಕ್ಷಣಿಕವಾಗಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸಿದಂಥ ಮೈಸೂರು ಮಹಾರಾಜರ ವಂಶಕ್ಕೆ ಈ ಅರಮನೆಯನ್ನು ಕೊಡೋವಂಥದ್ರಲ್ಲಿ ಯಾವುದೇ ದೋಷ ಇಲ್ಲ. ಸರ್ಕಾರ ಇವತ್ತು ನೋಡಿ ಯಾವ ರೀತಿ ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರೇ ಈ ಅರಮನೆ ಪ್ರಕ್ರಿಯೆಯಲ್ಲಿ ಒಂದು ತೊಡಕನ್ನು ಮಾಡಿದರು. ಆದರೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಹೇಳೋವಂಥದ್ದು ಇವ್ರದ್ದೇನೋ ಮಹಾರಾಜರ ಋಣ ತೀರಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಈ ಕೂಡಲೇ ಏನೆಲ್ಲ ಕೇಸ್ಗಳನ್ನು ಹಾಕಿದ್ದಾರೆ ಅದನ್ನು ಹಿಂಪಡಿಬೋದು. ಅದೇನು ಭಾಳ ದೊಡ್ಡ ವಿಚಾರ ಏನಲ್ಲ. ಅದು ವಾಪಸ್ ತೊಗೊಂಡು ಮಹಾರಾಜರಿಗೆ ಸುಲಲಿತವಾಗಿ ದಸರಾಗೆ ಮುಂಚೆ ಅರಮನೆಯನ್ನು ವಶಪಡಿಸಿ ಕೊಟ್ಟರೆ ಮೈಸೂರನ್ನು ನೋಡೋಕ್ಕೆ ಬರುತ್ತಾರೋ ಹೊರತು ಸಿದ್ದರಾಮಯ್ಯನ ನೋಡೋಕ್ಕೆ ಬರೋದಿಲ್ಲ ಅಥವಾ ನನ್ನನ್ನು ನೋಡೋಕ್ಕೆ ಬರೋದಿಲ್ಲ. ಅದರಿಂದ ಮೈಸೂರಿನ ಪರಂಪರೆ ಉಳಿಬೇಕು, ರಾಜಮನೆತನ ಇರಬೇಕು, ಅಲ್ಲಿ ನಡೆಯುವಂಥ ಖಾಸಗಿ ದರ್ಬಾರ್ ಸುಲಲಿತವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಒತ್ತಾಯ. ಇವತ್ತು 25 ರಾಜ್ಯಗಳು ಆಳ್ಕೊಂಬಂದಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು. ಆ ರಾಜವೈಭವ ಮತ್ತೆ ಮರುಕಳಿಸ್ಬೇಕು ಅಂದರೆ ನಾವು ಅರಮನೆಯನ್ನು ತಿರ್ಗಿ ಮಹಾರಾಣಿಯವರಿಗೆ ಕೊಡಬೇಕು. ಮಹಾರಾಣಿ ಮೊನ್ನೆ ಮಾತಾಡಿದಂಥದ್ದು ಇಡೀ ಎಲ್ಲರಿಗೂ ಕಣ್ಣೀರು ತರುವಂಥದ್ದು. ಯಾರೂ ಸಹ ನಮಗೆ ಸಹಾಯ ಮಾಡ್ತಾ ಇಲ್ಲ. ಯಾಕೆಂದರೆ ಎಲ್ಲ ಜಾಗಗಳು ಏನಾಗ್ತಾ ಇದೆ ಗೊತ್ತು. ಅವತ್ತಿನ ಹಾಕಿರೋದು CDP ಪ್ಲ್ಯಾನ್ ಏನಿದೆ ಇವತ್ತು ಮೈಸೂರು ಹಂಗೆ ಇದೆ. ಅವ್ರು ಹಾಕಲಿಲ್ಲ ಅಂದರೆ ಇವತ್ತು ಇಡೀ ರಾಜ್ಯ ಅಲ್ಲ, ಇಡೀ ಮೈಸೂರೇ ತೊಗೊಂಬನ್ನಿ. ಅವ್ರು ಏನು CDP ಮ್ಯಾಪ್ ಹಾಕಿದ್ರು ಅದನ್ನು ಸರ್ಕಾರ ಇನ್ನೂ ಪೂರ್ಣಗೊಳಿಸೋಕ್ಕಾಗಿಲ್ಲ. ಅಲ್ಲಿ ತೊಗೊಳ್ಳಿ, ಆವಾಗ ನಮಗೆ ರಾಜ್ಯಕ್ಕೆ ಬಿದ್ದಾಗ ಫ್ರೀ ಇರುತ್ತೆ. ಅವ್ರು ಏನು ಕೆಲಸ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಆ ರಾಜ್ಯರ ವೈಭವ ಆಗಬೇಕು ಅನ್ನೋ ಉದ್ದೇಶ ಹೇಳ್ಕೊಂಡು ನಾವು ಅರಮನೆಯನ್ನು ತಿರುಗಿ ಪುನಃ ಮಹಾರಾಣಿಯವ್ರಿಗೆ ಕೊಡಬೇಕು ಅಂತ ನಮ್ಮೆಲ್ಲರ ಇಚ್ಛೆ. ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವಂತಹ ಪ್ರಶ್ನೆ ಈಗ ಜನರನ್ನ ಕಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಹಾರಾಣಿ ಪ್ರಮೋದಾದೇವಿಯವರು ಮಾತನಾಡ್ತಾ ಸರ್ಕಾರ ತನ್ನ ಈ ಒಂದು ಕಾಯ್ದೆಯನ್ನ ಹಿಂದಕ್ಕೆ ಪಡೆದ್ರೆ ಮಾತ್ರ ಅದರ ಬಗ್ಗೆ ಯೋಚಿಸಬೇಕಾಗುತ್ತೆ. ಯಾಕೆಂದ್ರೆ ಈಗಿರುವಂತಹ ವ್ಯಾಜ್ಯಗಳನ್ನ ಅವರಿಗೂ ನಾನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅವರಿಗೂ ನೋವನ್ನ ಉಂಟು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಬರುವಂತಹ ಉತ್ತರಾಧಿಕಾರಿ ಅಂತಹ ನೋವನ್ನ ಅನುಭವಿಸಬೇಕಾ ಅನ್ನೋ ಪ್ರಶ್ನೆನ ತೆಗೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಉತ್ತರಾಧಿಕಾರಿ ವಿಷಯವಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಉತ್ತರಾಧಿಕಾರಿ ನೇಮಕದ ವಿಷಯವಾಗಿ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಅದನ್ನ ರಾಜಮನೆತನದವರು ಮಾಡಬೇಕು, ಖಾಸಗಿ ಆಡಳಿತ ಕೂಡ ಅವರೇ ನಡೆಸಬೇಕು, ಈ ಕುರಿತು ನನಗೆ ಸಂಬಂಧ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಅರಮನೆ ವ್ಯಾಜ್ಯ ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಕಾರಣ ಈ ಕುರಿತು ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ನಾನು ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬೇಕಾದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಇದೆ, ಅದು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಈಗ ಇಲ್ಲಿ ಚರ್ಚೆ ಮಾಡೋದು ಸರಿ ಇಲ್ಲ, ಪ್ರೆಸ್ ಮುಂದೆ ಚರ್ಚೆ ಮಾಡೋದು ಸರಿ ಇಲ್ಲ. ಈ ದಸರಾಗೆ ಈ ಖಾಸಗಿ ದರ್ಬಾರು ಅಂಥದ್ದೆಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ, ಉತ್ತರಾಧಿಕಾರಿ ಈಗಲೇ ನೇಮಕ ಮಾಡಲ್ಲ ಅಂತ ಹೇಳ್ತಾರೆ ಸರ್. ಅದು ಅವ್ರಿಗೆ ಸೇರಿದ್ದು, ನಾವು ಮಾಡೋಕ್ಕೆ ಬರಲ್ಲ, ಸರ್ಕಾರ ಮಾಡೋಕ್ಕೆ.
ಅರಮನೆಯನ್ನ ಉಳಿಸಿ ಅಂತ ಈಗ ಮೈಸೂರಿನ ಜನತೆ ಸಹಿ ಸಂಗ್ರಹದಲ್ಲಿ ತೊಡಗಿದ್ದಾರೆ. ಈ ಎಲ್ಲ ವಿವಾದಗಳ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಇತಿಹಾಸ ತಜ್ಞರಾಗಿರುವಂತಹ ತಲಕಾಡು ಚಿಕ್ಕರಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇದು ಇವತ್ತಿನ ನಿನ್ನೆಯ ಒಂದು ಕಥೆಯಲ್ಲ. 1950ರಿಂದ ಈ ವ್ಯಾಜ್ಯದ ಬಗ್ಗೆ ಒಂದಲ್ಲ ಒಂದು ವಿವಾದ ಹುಟ್ಕೊಂಡು ಬರ್ತಾನೆ ಇದೆ. ಆದರೆ ಈಗಿನ ಪ್ರಸ್ತುತ ಸಂದರ್ಭ ನೋಡೋದಾದ್ರೆ ಏನು ಹೇಳೋದಕ್ಕೆ ಬಯಸ್ತೀರಾ? ಅಲ್ಲಿ ಈಗ ಮೈಸೂರಿನಲ್ಲಿ ಜನ ಬೀದಿಗಿಳಿದಿದ್ದಾರೆ. ಇದು ಏನನ್ನು ತೋರಿಸುತ್ತೆ ಅಂದರೆ, ಯದುವಂಶ ರಾಜಂ ಪರಂಪರೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಜನರು ಅವರಿಂದ ಇರ್ತಾರೆ ಅನ್ನೋದನ್ನು ಇದು ಎತ್ತಿ ತೋರಿಸುತ್ತೆ. ಜೊತೆಗೆ ಅರಮನೆಯನ್ನು ಉಳಿಸಿ ಅದನ್ನು ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಜನ ಇವತ್ತು ಒಂದು ತೀರ್ಮಾನವನ್ನು ತೊಗೊಂಡಿದ್ದಾರೆ. ಮಹಾರಾಣಿಯವ್ರಿಗೆ ಕೊಡಿ ಅಂತ ಹೇಳ್ತಾರೆ, ಕೊಡಬೇಕು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದು ಯಾವ ಕಾಯ್ದೆ ಆಧಾರದ ಮೇಲೆ ಅನ್ನೋದು ಭಾಳ ಮುಖ್ಯ. ರಾಜ್ಯ ಸರ್ಕಾರ ಏನು ಕಾಯ್ದೆಯನ್ನು ರಚನೆ ಮಾಡ್ತಾವೋ ಅದರ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಹೀಗಾಗಿ ರಾಜ್ಯ ಸರ್ಕಾರ ಕಾಯ್ದೆಗೆ ತಿದ್ದುಪಡಿ ತಂದುಬಿಟ್ರೆ ಆಟೋಮೆಟಿಕ್ಕಾಗಿ ಸುಪ್ರೀಂ ಕೋರ್ಟಲ್ಲಿರುವಂಥ ಕೇಸು ಬಿದ್ದೋಗುತ್ತೆ. ಆವಾಗ ಈ ಅರಮನೆ ರಾಜ್ಯ ಸರ್ಕಾರದ ಸ್ವತ್ತಾಗುತ್ತೆ. ಅದನ್ನು ಮಹಾರಾಣಿಯವ್ರಿಗೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೋಬೇಕು. ಸರ್ಕಾರ ತೀರ್ಮಾನ ತಗೋಬೇಕು ಅಂದ್ರೆ ನಾವು ಜನ ಬೀದಿಗಿಡಿಬೇಕು. ಈಗ ಅದು ಬೀದಿಗೆ ಜನ ಇಳ್ತಿದ್ದೀವಿ. ಈಗ ನಮ್ಮ ಒತ್ತಾಯ ಎಷ್ಟೇನೇನು ಸರ್ಕಾರಕ್ಕೆ, ನೀವು ಆ ಕಾಯ್ದೆಯನ್ನು ದಯವಿಟ್ಟು ತಿದ್ದುಪಡಿ ಮಾಡಿ. ತಿದ್ದುಪಡಿ ಮಾಡಿದ ನಂತರ ಅರಮನೆಯನ್ನು ಮಹಾರಾಣಿಯವ್ರಿಗೆ ಕೊಡ್ಬೇಕಾರೆ ಕೆಲವು ಷರತ್ತುಗಳನ್ನು ಹಾಕಿ ಅಂತೇಳಿ ನಮ್ಮ ಈ 1976ರ ಅನುಭವದ ಮೇಲೆ ನಾನು ಹೇಳ್ತಾ ಇರೋದು. ಕಾರಣ ಎಷ್ಟೇನೆ, 1976ರಲ್ಲಿ ದೇವರಾಜ ಅರಸರವರು ಈ ಕಾಯ್ದೆಯನ್ನು ತಂದಾಗ, ಅಂದರೆ ಸರ್ಕಾರವೇ ಇದೆಲ್ಲವನ್ನು ವಶಕ್ಕೆ ತಗೋಬೇಕು ಅಂದಾಗ ಆಗಿನ ಪರಿಸ್ಥಿತಿ ಬೇರೆ ಇತ್ತು. ಯಾಕೆಂದರೆ ಆಗ ಮಹಾರಾಜರ ಕೆಲವೊಂದು ದೌರ್ಬಲ್ಯಗಳನ್ನು ದುರುಪಯೋಗಪಡಿಸ್ಕೊಂಡು ಕೆಲವು ಖಾಸಗಿ ವ್ಯಕ್ತಿಗಳು, ಅದರಲ್ಲೂ ವಿಶೇಷವಾಗಿ ಆಂಧ್ರದ ಒಬ್ಬ ಕಾಂಟ್ರಾಕ್ಟ್ದಾರರು ಮತ್ತು ತಮಿಳುನಾಡಿನ ಒಬ್ಬ ನೃತ್ಯಗಾತಿ, ಈ ಎಲ್ಲ ಒಡವೆಗಳನ್ನು ಮತ್ತು ಜಾಗಗಳನ್ನು ಲಪಟಾಯಿಸೋದಕ್ಕೆ ಸಂಚು ಹಾಕಿದರು. ಇದು ಕೂಡ ಒಂದು ರೀತಿಯಲ್ಲಿ ದ್ರೋಹನೇ. ಇದು ನಿಲ್ಲಬೇಕು ಅಂದರೆ ಈಗ ಪ್ರಸ್ತುತ ಮಹಾರಾಣಿಯವರ ಅಡ್ವೈಸಿಂಗ್ ಕಮಿಟಿ ಅಂತ ಯಾರಿದ್ದಾರೆ, ಸಲಹೆಗಾರರು, ಅವ್ರು ಯಾರು ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗಬೇಕು. ಈಗ ಅದು ಕೂಡ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕೆ ನಾಳೆ ನಾವು ಅರಮನೆಯನ್ನು ಕೊಟ್ಬಿಡ್ತೀವಿ, ಆಯ್ತು ಈಗ ನಾವೆಲ್ಲ ಜನ ಬೀದಿಗಿಳಿತೀವಿ, ಕಾಯ್ದೆನ ವಾಪಸ್ ತಗೊಳ್ಳೋದಕ್ಕೆ ಹೇಳ್ತೀವಿ, ಅದೆಲ್ಲ ಆಗುತ್ತೆ, ಅರಮನೆನ ಅವ್ರಿಗೆ ಕೊಡ್ತೀವಿ. ನಾಳೆ ಇದೇ ಮಹಾರಾಣಿಯವರು ಈ ಕೆಲವು ಅಡ್ವೈಸರ್ ಇದ್ದಾರಲ್ಲ, ಮೈಸೂರು ಅರಮನೆಗೆ 1894ರಿಂದ ರಾಂಗ್ ಅಡ್ವೈಸರ್ಸ್ ಇದ್ದಾರೆ. 1894ರಲ್ಲಿ ಈಗಾಗಲೇ ನಾನು ಸಾಕಷ್ಟು ಸಾರಿ ಹೇಳಿದ್ದೇನೆ, 10ನೇ ಚಾಮರಾಜೇಂದ್ರ ಒಡೆಯರ್ ಅವರು ಕಲ್ಕತ್ತಾಗೆ ಹೋದರು. ಅವ್ರಿಗೊಂದು ಸಣ್ಣ ಕಾಯಿಲೆ, ಒಂದು ಇದು ಬಂತು, ಏನು ಜ್ವರ, ಡಿಫ್ತೀರಿಯಾ ಅಂತೇಳಿ, ಗಂಟಲು ಬೇನೆ ಅಂತೇಳಿ ಜ್ವರ ಬಂತು. ಇಡೀ ಕಲ್ಕತ್ತಾದಲ್ಲಿ ಆ ಜ್ವರಕ್ಕೆ ಒಂದು ಸಣ್ಣ ಔಷಧಿಯನ್ನು ತರೋದಕ್ಕಾಗಿಲ್ಲ ಅಂಗಡಿಯಿಂದ. ಇವ್ರ ಜೊತೆ ಹೋಗಿದ್ರಲ್ಲ ದಿವಾನ್ರುಗಳು, ರಾವ್ ಬಹದ್ದೂರ್ಗಳು, ಯಾರ್ಯಾರೋ, ಕಲ್ಕತ್ತಾದಲ್ಲಿ ಒಂದು ಔಷಧಿನ ತರಕ್ಕಾಗ್ದೇನೆ ನಮ್ಮ ಮಹಾರಾಜರು ಸಾಯೋ ರೀತಿಯಲ್ಲಿ ಮಾಡಿಬಿಟ್ರು. ಇವರು ಅಡ್ವೈಸರ್ಸು. 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 1948ರಲ್ಲಿ ಈ ನಾಡಿನ ಜನ ಬೀದಿಗಿಳಿದು ಮೈಸೂರು ರಾಜ್ಯವನ್ನ ಭಾರತ ಸರ್ಕಾರದ ಜೊತೆ ವಿಲೀನಗೊಳಿಸಿ ಅಂತೇಳಿ ಹೋರಾಟ ಮಾಡಿದ್ರು. ಮಹಾರಾಜರಿಗೆ ಚಿತಾವಣೆಯನ್ನು ಹೇಳಿ ಕೆಲವು ಅಡ್ವೈಸರ್ಗಳು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರು. ಶಿವಪುರ ಧ್ವಜ ಸತ್ಯಾಗ್ರಹ ಅಂತೇಳಿ ಕೆಂಗಲ್ ಹನುಮಂತಯ್ಯ, KT ಭಾಷ್ಯಮ್ಮು, ಮತ್ತೆ ನಮ್ಮ KC ರೆಡ್ಡಿ ಅವರು, ಹೀಗೆ ಸಾಕಷ್ಟು ಜನ ಬೀದಿಗಿಳಿದು ಹೋರಾಟ ಮಾಡಿದ್ರು. ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರು. ಯಾರು? ಈ ಅಡ್ವೈಸರ್ಗಳು. ಈ ರಾಂಗ್ ಅಡ್ವೈಸರ್ಗಳು ರಾಂಗ್ ಇದು ಮಾಡ್ತಾರೆ ಯಾವಾಗಲೂ ಅಡ್ವೈಸರ್ನ. ಹೀಗಾಗಿ ಅವ್ರು ಯಾರು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಮತ್ತೆ ಒಂದು ಷರತ್ತು ಅಂತ ನಾನು ಹೇಳಿದ್ನಲ್ಲ, ಎಲ್ಲ ಸೌಲಭ್ಯಗಳನ್ನು ಕೊಡಲಿ, ಮಹಾರಾಣಿಯವರು ಸಂಪೂರ್ಣವಾಗಿ ಅರಮನೆಯನ್ನು ಅನುಭವಿಸ್ಲಿ. ಮಹಾರಾಣಿ ನಾಳೆ ಯಾರನ್ನು ಉತ್ತರಾಧಿಕಾರಿಯಾಗಿ ತೊಗೊಳ್ತಾರೆ, ಅದರಲ್ಲೂ ವೈಯಕ್ತಿಕವಾಗಿ ನಾವೆಲ್ಲ ಕೆಲವು ಮಹಿಳಾ ಸಂಘದ ಜೊತೆ ಎಲ್ಲ ನಾನು ಮಾತಾಡಿದ್ದೀನಿ, ಒಂದು ಹೆಣ್ಣು ಮಗುನೇ ತೊಗೋಬೇಕು ಅಂತ ನಮ್ಮ ಒತ್ತಾಯ. ಒಬ್ಬೊಬ್ರದ್ದು ಒಂದೊಂದು ಒತ್ತಾಯ ಇರುತ್ತೆ, ಅದು ಅಂತಿಮವಾಗಿ ಅವ್ರಿಗೆ ಸೇರಿದ್ದು. ಯಾಕೆಂದ್ರೆ ಅವ್ರು ಏನು ತೀರ್ಮಾನ ತೊಗೊಳ್ತಾರೆ ಅದು ಬಿಡೋಣ. ಅವ್ರು ಯಾರನ್ನು ಉತ್ತರಾಧಿಕಾರಿಯನ್ನು ತೊಗೊಳ್ತಾರೆ, ಆ ಉತ್ತರಾಧಿಕಾರಿ ಯಾವುದೇ ಕಾರಣಕ್ಕೂ ಅರಮನೆಯನ್ನಾಗಲಿ, ಅರಮನೆಯ ಜಾಗವನ್ನಾಗಲಿ, ಅರಮನೆಯಲ್ಲಿರೋ ಒಡವೆಗಳನ್ನಾಗಲಿ ಬೇರೆಯವರಿಗೆ ಪರಭಾರ ಮಾಡೋ ಹಾಗಿಲ್ಲ, ಮಾರಾಟ ಮಾಡೋ ಹಾಗಿಲ್ಲ. ಯಾಕೆಂದರೆ ಅದಕ್ಕೆ ಅದರದೇ ಆದಂತೆ ಒಂದು ಮೌಲ್ಯ ಇದೆ. 10ನೇ ಚಾಮರಾಜೇಂದ್ರ ಒಡೆಯರ್ ಧರಿಸಿದಂಥ ಒಡವೆಗಳಾಗಿರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರು ಧರಿಸಿದಂಥ ಒಡವೆಗಳಾಗಿರ್ಬೋದು, ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಅರಮನೆಯಲ್ಲಿ ಕೆಲವು ಕಾಗದ ಪತ್ರಗಳಿದ್ದಾವೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 1902ರಲ್ಲಿ ಪಟ್ಟಾಭಿಷೇಕ್ತರಾದ ನಂತರ, ಅಧಿಕಾರವನ್ನು ತಗೊಂಡ ನಂತರ, ಈ ರಾಜ್ಯದ ಬಹುತೇಕ ಹಿಂದುಳಿದ ವರ್ಗದ ಎಲ್ರಿಗೂ, ದಲಿತರಿಗೂ ಕೂಡ ವಿಶೇಷವಾದಂಥ ಶಾಲೆಗಳನ್ನು ತೆರೆದ್ರು, ವಿಶೇಷವಾದಂಥ ಹಾಸ್ಟೆಲ್ಗಳು ಮಾಡ್ಕೊಳ್ಳೋದಕ್ಕೆ, ಸಂಘ ಸಂಸ್ಥೆ ಮಾಡ್ಕೊಳ್ಳೋದಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ರು. ಅದು ಇವತ್ತು ನಿಜವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಆ ಪತ್ರ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸಿಂಹಾಸನಕ್ಕೊಂದು ಬೆಲೆ ಕಟ್ಬೋದು, ಅರಮನೆಯಲ್ಲಿರೋ ಮುತ್ತು ರತ್ನ ವಜ್ರ ವೈಡೂರಿಗೆ ಬೆಲೆ ಕಟ್ಬೋದು, ಆದರೆ ಆ ಪತ್ರಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಯಾಕೆಂದರೆ 5000 ವರ್ಷಗಳ ಇತಿಹಾಸದಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದಂಥ ಜನರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ಕೊಟ್ಟಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಪತ್ರದ ಮೂಲಕ. ಹೀಗಾಗಿ ಅಂಥ ಪತ್ರಗಳು ಕೂಡ ಅಮೂಲ್ಯ, ಅವೆಲ್ಲವೂ ಉಳಿಬೇಕು, ಮುಂದಿನ ಜನಾಂಗಕ್ಕೆ ಗೊತ್ತಾಗಬೇಕು. ಈಗ ಇನ್ನು 10 ವರ್ಷ ಆದಮೇಲೆ ಅಥವಾ 20 ವರ್ಷ ಆದಮೇಲೆ, ಈಗಲೂ ನೋಡಿ ನಮ್ಮಲ್ಲಿ ಸಾಕಷ್ಟು ಜನ ಮಹಾತ್ಮ ಗಾಂಧೀಜಿನ ಮಾಡ್ತಿದ್ದಾರೆ, ಇನ್ಯಾರನೋ ಗಾಂಧಿ ಅಂತ ಹೇಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಮಾಡ್ತಿದ್ದಾರೆ, ಇನ್ಯಾರನೋ ಶಾಸ್ತ್ರಿ ಅಂತಾರೆ. ಹಾಗೆ ಇನ್ನು ಸ್ವಲ್ಪ ದಿನ ಹೋದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾರು ಅನ್ನೋ ಮಟ್ಟಿಗೆ ಬಂದ್ಬಿಡುತ್ತೆ. ಅದೆಲ್ಲವೂ ಮುಂದಿನ ಜನಾಂಗಕ್ಕೆ ಗೊತ್ತಾಗಬೇಕು ಅಂದರೆ ಈ ಪತ್ರಗಳಿರಬೇಕು. ಇಂತಿಂಥ ಕೆಲಸವನ್ನೇ ಇವ್ರು ಮಾಡಿದ್ದಾರೆ,
ತಳಸ್ತರದ ಜನರಿಂದ ಹಿಡಿದು ಹಿಂದುಳಿದ ವರ್ಗದ ಜನರಿಂದ ಹಿಡಿದು ರೈತರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವಿಸುವ ಹಕ್ಕನ್ನು ಕೊಟ್ಟಿದ್ದಾರೆ, ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ತಮ್ಮ ಹೆಂಡತಿಯ ಮೈ ಮೇಲಿನ ಒಡವೆಗಳನ್ನು ಮಾರಿ ಡ್ಯಾಮನ್ನು ಕಟ್ಟಿದ್ದಾರೆ. ಹಾಗೆ ಇನ್ನೊಬ್ರು ಬಹಳ ಮುಖ್ಯವಾಗಿ ಇವತ್ತು ನಾವು ನೆನೆಸ್ಕೋಬೇಕಾಗಿರೋದು ಕೆಂಪ ಚೆಲುವಾಜಮ್ಮಣ್ಣಿ ಅಂತೇಳಿ ನಾಲ್ವಡಿ ಕೃಷ್ಣ 10ನೇ ಚಾಮರಾಜೇಂದ್ರ ಒಡೆಯರ್ ಅವರ ತಾಯಿ ಪತ್ನಿಯವರು. ಅವರು ಇವತ್ತಿನ ಹಿರಿಯೂರಿನಲ್ಲಿರುವಂಥ ವಾಣಿವಿಲಾಸ ಸಾಗರ ಅಂತೇಳಿ ಒಂದು ಡ್ಯಾಮ್ ಏನು ಕಟ್ಟಿದ್ದಾರೆ, KRSಗಿನ ಮೊದಲೇ ಅದನ್ನು ಕಟ್ಟಿದ್ದು. ಆ ರೀತಿಯ ಡ್ಯಾಮ್ಗಳನ್ನು ಕಟ್ಟಿ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ 3 ಮಹಿಳೆಯನ್ನು ನಾನು ಇಲ್ಲಿ ವಿಶೇಷವಾಗಿ ನೆನೀತೇನೆ. 1750ರಿಂದ 1810ರವರೆಗೆ ಬದುಕಿದ್ದಂಥ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ 50 ವರ್ಷಗಳ ಕಾಲ ಗೃಹಬಂಧನದಲ್ಲಿದ್ದರು. ಇಡೀ ಪ್ರಪಂಚದಲ್ಲಿ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಒಬ್ಬ ಮಹಾರಾಣಿ ಗೃಹಬಂಧನದಲ್ಲಿ 50 ವರ್ಷ ಇದ್ದು ಸಾಧನೆ ಮಾಡಿ ಬ್ರಿಟಿಷರ ಜೊತೆ ಪತ್ರ ವ್ಯವಹಾರಗಳನ್ನು ಮಾಡಿ ಮತ್ತೆ ತನ್ನ ರಾಜ್ಯವನ್ನು ಸಂಪಾದಿಸ್ಕೊಂಡ್ರು. ಇದು ಕನ್ನಡಿಗರಲ್ಲ, ಇಡೀ ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ. ಒಬ್ಬ ಮಹಿಳೆ 50 ವರ್ಷ ಗೃಹಬಂಧನದಲ್ಲಿ ಇದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಈ ವಿಷಯ ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಇಲ್ಲ, ಗೆಜೆಟಿಯರ್ನಲ್ಲಿ ಇವೆಲ್ಲ ದಾಖಲಾಗಿದೆ. ಇದನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ಇವತ್ತು ಯಾರಾದರೂ ಹೆಣ್ಣು ಮಕ್ಕಳು ಒಂದಿನ ಏನಾದರೂ ಕತ್ಲೆನಲ್ಲಿ ಇದ್ದರೆ ಏನೋ ಪ್ರಪಂಚದಲ್ಲಿ ದೊಡ್ಡ ಕಷ್ಟವನ್ನು ಅನುಭವಿಸಿದೆ ಅಂತ ಹೇಳ್ತಾರೆ. ಆದರೆ 50 ವರ್ಷಗಳ ಕಾಲ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಗೃಹಬಂಧನದಲ್ಲಿ ಇದ್ಕೊಂಡು ತನ್ನ ಮೊಮ್ಮಕ್ಕಳಿಗೆ, ತನ್ನ ವಾರಸುದಾರರಿಗೆ, ತನ್ನ ಉತ್ತರಾಧಿಕಾರಿಗಳಿಗೆ ಒಂದು ರಾಜ್ಯವನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರನ್ನು ನಾವು ನೆನೆಸ್ಕೋಬೇಕು. ಹಾಗೇನೇ ಕೆಂಪ ಚೆಲುವಾಜಮ್ಮಣ್ಣಿ ಅವ್ರನ್ನ ನೆನೆಸ್ಕೋಬೇಕು. ಮತ್ತು ಬೆಂಗಳೂರಿನಲ್ಲಿ ಒಂದು ಆಸ್ಪತ್ರೆಯನ್ನು KC ಜನರಲ್ ಆಸ್ಪತ್ರೆ ಅಂತೇಳಿ ನಮ್ಮ ಇವರಿದಾರಲ್ಲ ಜಯಚಾಮರಾಜೇಂದ್ರ ಒಡೆಯರ್ ಅವರ ತಾಯಿ ಆ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಸೊ ಹೀಗೆ ಈ ಎಲ್ಲ ಮಹಾರಾಣಿಯರನ್ನು ನಾವು ನೆನೆಸ್ಕೊಳ್ಳುವಾಗ ಇವರ ಮುಂದುವರಿದ ಒಂದು ಏನು ವಾರಸುದಾರಿಣಿ ಆಗಿದ್ದಾರೆ ಈ ಮಹಾರಾಣಿ, ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಲಿ, ಒಂದು ಲಿಸ್ಟ್ ಮಾಡಲಿ, ಮತ್ತೆ ಒಂದು ಸಾಧ್ಯವಾದ ಒಂದು ಶಿಲಾಶಾಸನದಲ್ಲಿ ಈ ಅರಮನೆಯ ವ್ಯಾಪ್ತಿ ಇಷ್ಟಿದೆ, ಹಿಂದೆಲ್ಲ ಇದನ್ನು ಮಾಡ್ತಾ ಇದ್ರು. ಓಕೆ, ಎಸ್ ಸರ್, ನಾನು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗ ಸಾರ್ವಜನಿಕರು ತಾವೇ ಬೀದಿಗಿಳಿದಿದ್ದಾರೆ. ಅರಮನೆಯನ್ನ ರಕ್ಷಿಸಿ, ರಾಣಿ ಪ್ರಮೋದಾದೇವಿಯವರ ಕಣ್ಣೀರನ್ನ ಒರೆಸಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ಮತ್ತು ಒಡೆಯರ್ ಕುಟುಂಬದ ನಡುವೆ ಈ ವಿವಾದಗಳು ಇವತ್ತು ನಿನ್ನೆಯದಲ್ಲ. 1950ರಿಂದಲೂ ಕೂಡ ಈ ವಿವಾದ ಆರಂಭ ಆಗಿತ್ತು. ಆದರೆ 38 ವರ್ಷಗಳ ಹಿಂದೆ ಆದಂತಹ ವಿವಾದಕ್ಕೆ ಒಡೆಯರ್ ಸಾಕಷ್ಟು ನೊಂದಿದ್ದಾರೆ ಅಂತ ಕೂಡ ಮಹಾರಾಣಿ ಪ್ರಮೋದಾದೇವಿಯವರು ಹೇಳ್ತಾ ಇದ್ರು. ಈ ಎಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.